ಚಾನಲ್ ಕೆಳಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಳಿದೆ ಅಲ್ವಾ, ಇವತ್ತು ಸಂಡೇ, ಅಮ್ಮನ ಮನೆ ಕಂಪ್ಲೀಟ್ ಅಮ್ಮನ ಮನೆ ಬ್ಲಾಗ್ ಆಗಿರುತ್ತೆ. ಏನಪ್ಪ ಅಂತ ವಿಚಾರ ನಿಮಗೆ ಗೊತ್ತು, ಅಮ್ಮ ಕೇಟ್ರಿಂಗ್ ಮಾಡ್ತಾರೆ ಮತ್ತು ಪಿ ಜಿ ಮಾಡ್ತಾ ಇದ್ದಾರಲ್ವ. ಈಗ ಆಲ್ರೆಡಿ ಪಿ ಜಿ ಶುರು ಆಗಿದೆ. ಆಲ್ರೆಡಿ 3 ಜನ ಬಂದು ಜಾಯ್ನ್ ಆಗಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಹೆಣ್ಮಕ್ಳು. ಅದ್ರ ಜೊತೆಗೆ ವಾರಕ್ಕೆ 15 ದಿವಸಕ್ಕೊಂದೊಂದು ಸಣ್ಣ ಪುಟ್ಟ ಕೇಟ್ರಿಂಗ್ ಆರ್ಡ್ರ್ ಕೂಡ ಬರುತ್ತೆ. ಇವತ್ತು ಅದೇ ಥರ ಒಂದು 25 ಜನಕ್ಕೆ ತಿಂಡಿ ಮತ್ತು ಅಡುಗೆ ಆರ್ಡರ್ ಬಂದಿದೆ. ಅದಕ್ಕೋಸ್ಕರ ನಾನು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಒಬ್ಬಟ್ಟು ಊಟ, ಕಾಯಿ ಒಬ್ಬಟ್ಟು ಮಾಡೋದು ನಾನೇ. ಆಲ್ರೆಡಿ ಕನಕ ಕಲಿಸಿ ರಾತ್ರಿನೇ ಹೂರನೆಲ್ಲ ತೆಗೆದಿಟ್ಟು ಬಂದಿದ್ದೀವಿ. ಇವಾಗ ಹೋಗಿ ರೆಡಿ ಮಾಡೋದಷ್ಟೇ. ಅಮ್ಮ ಸೇಡ್ಗೆ, ಹಾಗಾಗಿ ಕಂಪ್ಲೀಟಾಗಿ ಕೇಟ್ರಿಂಗ್ ಅಡುಗೆ ಏನೆಲ್ಲ ಮಾಡ್ತೀವಿ. ಜೊತೆಗೆ ಪಿ ಜಿ ಜಾಯ್ನ್ ಆಗಿರೋಂಥ ಹೊಸ ಹೆಣ್ಮಕ್ಳು, ಹೊಸ ಪರಿಚಯ ನಮಗೂ ಕೂಡ ನಿಮಗೂ. ಹಾಗೆಯೇ ಅವ್ರನ್ನೂ ಸಹ ಪರಿಚಯ ಮಾಡಿಸ್ತೀನಿ, ಈಗ ಎಲ್ಲಿಂದ ಬಂದಿದ್ದಾರೆ ಅಂತೆಲ್ಲ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಅದು ನಿಮಗೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾಕೆಂದರೆ ಕಂಪ್ಲೀಟಾಗಿ ಅಮ್ಮ ನಾನು ಇಬ್ಬರೇ ಸೇರಿಕೊಂಡೆ ಕೇಟ್ರಿಂಗ್ ಅಡುಗೆನ ರೆಡಿ ಮಾಡೋದು. ಯಾವುದೇ ರೀತಿ ಗಂಡ್ಮಕ್ಳು ಸಹಾಯ ಇಲ್ಲ, ಯಾಕೆಂದರೆ ನನ್ನ ತಮ್ಮ ಇರೋದು ಬೆಂಗಳೂರಲ್ಲಿ. ಹಾಗಾಗಿ ನಾನು ಅಮ್ಮ ಇಬ್ಬರು ಸೇರಿಕೊಂಡೆ ಮಾಡೋದು. ಇದು ಕೆಲವೊಂದು ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸರಿ, ಹಾಗೆ ನಾನು ಮನೆಯಲ್ಲೇ ತಿಂಡಿ ರೆಡಿ ಮಾಡಿದೆ. ಅಮ್ಮನ ಮನೇಲೂ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಆರ್ಡ್ರ್ ಬಂದಿದ್ದು ಬೆಳಗ್ಗೆ ತಿಂಡಿ ಮತ್ತು ಒಂದು ಊಟಕ್ಕೆ. ಹಾಗಾಗಿ ಅಲ್ಲಿಗೆ ನಾನು ತಿಂಡಿಗೆ ಹೋಗ್ತಾ ಇಲ್ಲ. ನಾನು ಮನೇಲೇ ಎಗ್ ರೈಸ್ ಮಾಡಿ ಆಮ್ಲೆಟ್ ಮಾಡ್ಕೊಂಡಿದ್ವಿ ಎಲ್ಲ ಸೇರಿಕೊಂಡು. ಕಾವ್ಸ್, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಿದ್ಯಾ? ತಿಂಡಿ ಇಡ್ಲಿಗೆ ಜುಗ್ಗೋ, ಚಿಲ್ಕವ್ರೆ ಸಾರು, ಒಣವರೆ ಕಳೆದು. ಆಲ್ಮೋಸ್ಟ್ ಅಮ್ಮ ಅಡುಗೆ ರೆಡಿ ಮಾಡುತ್ತಾ ಇದ್ದಾರೆ, ಶುರು ಮಾಡಿದ್ದಾರೆ ಕೆಲಸ. ಅಮ್ಮ ಇದೇನು ಮಾಡ್ತಾ ಇದೆಯಾ? ಇದು ಇದ್ದೀನಿ. ಸಕ್ಕದಾಗಿದೆ ಕೇಸರಿ ಬಾತ್. ಉಪ್ಪಿಟ್ಟು ರವೆ ಉಳಿಸಿದ್ದಾರೆ. ಬನ್ನಿ, ಪಿ ಜಿ ಹೆಣ್ಮಕ್ಳನ್ನ ಪರಿಚಯ ಮಾಡಿಸ್ತೀನಿ. ಮೊದಲಿಗೆ ರಚನಾ ಅವರೇ, ಹಾಯ್. ನಾನು ನಮ್ಮ ಪಿ ಜಿ ಅಮ್ಮ ಮಾಡ್ತಾ ಇದ್ದಾರಲ್ಲ, ಹೊಸ್ದಾಗಿ ಪಿ ಜಿಗೆ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದೆ. ಹಾಗಾಗಿ ಇಬ್ಬರು ಇದ್ದೀರಲ್ಲ, ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ. ನಿಮ್ಮ ಹೆಸರು ಇಂಟ್ರೊಡಕ್ಷನ್ ಕೊಟ್ಕೊಳ್ಳಿ. I'm Rachana. I'm from Virajpet, Kodagu. And currently I'm studying in PG. I'm a teacher in the Premier Central School. ನಿಮ್ಮ ಕ್ವಾಲಿಫಿಕೇಶನ್? My qualification is BSc in PCM and MSc in Chemistry. ಹೌದಾ? ಈಗ ಏನಿಸ್ತು, ಈಗ ಒಂದು ವಾರ ಆಯ್ತಲ್ಲ ಪಿ ಜಿಗೆ ಜಾಯ್ನ್ ಆಗಿ, ನಿಮ್ಮ ಅನಿಸಿಕೆ ಹೇಳಿ. PG ಇಲ್ಲಿ ತರ PG ನಾನು ಎಲ್ಲೂ ನೋಡಲೇ ಇಲ್ಲ. ಇಲ್ಲಿ ಫುಲ್ ಹೋಮ್ ಫೀಲಿಂಗ್ ಇದೆ. ಅಕ್ಕನು ಎಲ್ಲಿ ತುಂಬ ಫ್ರೆಂಡ್ಸ್ ತರ ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು, ವೆರಿ ನೈಸ್. ಇನ್ನು ಯಾರಾದ್ರೂ ಬರೋರಿದ್ರೆ ಇಲ್ಲಿ ಬರ್ಬೋದು. ಚನ್ನರಾಯಪಟ್ಟಣ ಕೋಟೆ ಮಾರಿಗುಡಿ ಇದೆ, ಬಸ್ ಸ್ಟ್ಯಾಂಡ್ ಆಪೋಸಿಟ್. ಹತ್ರದಲ್ಲೂ ಇದೆ, ಬಸ್ಸಿಗೂ ಹತ್ರದಲ್ಲಿ ಹೋಗ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಇಲ್ಲಿ. ಅಮ್ಮ ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರೆ. ಒಂದು ಅಜ್ಜಿ ಇದ್ದಾರೆ, ಅಜ್ಜಿ ಮತ್ತೆ ಒಂದು ಪಾಪು ಇದೆ. ಎಲ್ಲ ಟೈಮ್ ಪಾಸ್ ಆಗ್ತದೆ, ಇಂಥ ಬೇಜಾರು ಆಗಲ್ಲ. ಊಟದ ಬಗ್ಗೆ ಎಲ್ಲ? ಊಟ ಸಖತ್ತಾಗಿದೆ. ಮುದ್ದೆ ಊಟ, ಸೊಪ್ಪು ಸಾರೆಲ್ಲ ಮಾಡ್ತಾರೆ. ಹೌದಾ? ಇಷ್ಟ ಆಯ್ತಾ ನಮ್ಮ ಕಡೆ ಊಟ ಎಲ್ಲ? ಓಕೆ. ಈಗ ಹೊಸ್ದಾಗಿ ಒಟ್ಟಿನಲ್ಲಿ 2 ಸ್ಟೆಪ್ ಹಾಸಿಗೆ ಮಂಚ ಬರುತ್ತಲ್ಲ, ಆ ಥರದ್ದು ತರಿಸೋಣ ಅಂದ್ಕೊಂಡಿದ್ದೀವಿ. ಒಂದು 5-6. ಆಗ ಒಂದು ಸ್ಟೇರಲ್ಲಿ ಇಬ್ಬರು ಇರ್ಬೋದು. ಆ ಥರ ಮಾಡೋಣ. ಅದೇ ಹಾಸ್ಟೆಲ್ಗಳೆಲ್ಲ ಇರ್ತಲ್ಲ, ಆ ಥರ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಮಂತ್ ಟೈಮ್ ಬೇಕು. ಹೊಸ್ದಾಗಿ ಈಗ ಇಬ್ಬರೇ ಅಲ್ವಾ ಆಗಿರೋದು. ಈಗ ಅವಾಗ ಜಾಯ್ನ್ ಆಗ್ತಾರಲ್ಲ, ಇನ್ನು ಆಗ್ತಾ ಇರ್ತೀವಿ. ಥ್ಯಾಂಕ್ ಯು. ಇವರೊಬ್ಬರು ಸುಧಾ ಅಂತ, ಇವರು ಊಟಕ್ಕೆ ಮಾತ್ರ ಬರ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ. ಪಿ ಜಿಯಲ್ಲಿ ಸ್ಟೇ ಆಗಿಲ್ಲ ಇವರು ಕೂಡ ಟೀಚರ್. ನಿಮ್ದು ಇಂಟ್ರೊಡಕ್ಷನ್ ಮಾಡ್ಕೊಳ್ರಿ. ಆದರೆ ಪಾಪ ಮೆಹಂದಿ ಹಚ್ಕೊಂಡು ಬಂದಿದ್ದಾರೆ, ಏನೋ ಅನ್ಕೋಬೇಡಿ. ಹೇಳಿ. ತಿನ್ಕೊಂಡು ಮಾತಾಡಬೇಡಿ. ನಾನು ಸುಧಾ ಅಂತ, ಸ್ವಲ್ಪ ಬಿಸಿ ಇದ್ದೀನಿ ತಿನ್ನೋದ್ರಲ್ಲಿ. ನಮ್ಮ ಆಂಟಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದಾರೆ, ಆರ್ಡರ್ ಹಾಕೊಂಡು ಸಖತ್ತಾಗಿ ಮಾಡಿದ್ದಾರೆ. ಸೊ ತಿನ್ಬಿಡ್ತೀನಿ ಫಸ್ಟ್.
ಓಕೆ ಓಕೆ. ಉಪ್ಪಿಟ್ಟು ಈ ಊಟ ಹೇಗಿರುತ್ತೆ ಡೈಲಿ ನೀವು ಊಟ ಮಾಡ್ತೀರಾ? ಸೂಪರ್ ಆಗಿರುತ್ತೆ. ಅವ್ರ ಕೈಲಿ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಸಖತ್ತಾಗಿ ಮಾಡ್ತಾರೆ, ಸಖತ್ತಾಗಿದೆ ಉಪ್ಪಿಟ್ಟು. ನೀವು ತಿನ್ನಿ, ನೀವು ಬಂದು ಟೇಸ್ಟ್ ನೋಡಿ. ಆರ್ಡರ್ ಕೊಡ್ತಾರೆ. ಆರ್ಡರ್ ಕೊಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ನಮ್ಮ ಆಂಟಿಗೆ ಆರ್ಡರ್ ಕೊಡಿ. ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಹೆಣ್ಮಕ್ಳು ಸೇರಿ ಮಾಡ್ತಾ ಇರೋದಲ್ವಾ, ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿ ಆಯ್ತಾ. ಇನ್ನೊಬ್ರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ, ಆಮೇಲೆ ಪರಿಚಯ ಮಾಡಿಸ್ತೀನಿ. ನಾನು ಕೇಸರಿ ಬಾತ್ ಮಾಡೋದೇನು ಸಖತ್ತಾಗಿದೆ. ಇನ್ನೊಬ್ರನ್ನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ. ಹಾಯ್ 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 ಹಾಯ್. ನಿಮ್ಮ ಹೆಸರು? ನನ್ನ ಹೆಸರು ಅಂಕಿತಾ ಅಂತ. ನಾನು ಕಾರವಾರದಿಂದ ಬಂದಿದ್ದು. ಹಾಂ, ಕಾರವಾರದಿಂದ. ಕ್ವಾಲಿಫಿಕೇಶನ್ ಮಾಸ್ಟರ್ಸ್ ಇನ್ ಕಾಮರ್ಸ್. ಮತ್ತೆ ಸದ್ಯಕ್ಕೆ ಟೀಚಿಂಗ್ ಮಾಡ್ತಾ ಇದ್ದಾನೆ. ನೋಡ್ಬೇಕು ಫಸ್ಟ್ ಎಕ್ಸ್ಪೀರಿಯನ್ಸು ಹೆಂಗಿರುತ್ತೆ ಅಂತ. ಹೇಗಿದೆ ಪಿ ಜಿ? PG ಅಂತೂ ಸೂಪರ್ ಇದೆ. ಟಿಫಿನ್ ಊಟ ಎಲ್ಲ ಭರ್ಜರಿ ಉಂಟು, ತುಂಬಾ ಟೇಸ್ಟಿ. ಆಂಟಿ ಅಂತೂ ಚೆನ್ನಾಗಿ ನೋಡ್ಕೊತಾರೆ. ನನಗಂತೂ ಇದು ನನ್ನ ಮನೆನೇ ಅನ್ಸುತ್ತೆ, PG ಅಂತೂ ಅನಿಸೋದೇ ಇಲ್ಲ. ನೀವು ಬೇಕಾದ್ರೆ ಒಂದ್ಸಲ ಬಂದ್ ನೋಡಿ ಹೆಂಗಿದೆ ಆಂಟಿ. ನಮ್ಮ ಅಕ್ಕನೂ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ ಬಾಯ್ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗ್ತೀನಿ, ಪಕ್ಕ ಆಗ್ತೀನಿ ಅಕ್ಕ. ನೀವು ಬೇರೆಯವ್ರಿಗೂ ರೆಕಮೆಂಡ್ ಮಾಡಿ. ಪಕ್ಕ ಮಾಡ್ತೇನೆ, ಸ್ಟೇಟಸ್ಗೆ ಹಾಕ್ಬಿಡ್ತೇನೆ ಫಾಲೋ ದಿಸ್ ಚಾನಲ್ ಅಂತ ಹೇಳಿ. ಥ್ಯಾಂಕ್ ಯು. ಕಣಕ ರೆಡಿ ಮಾಡಿದ್ದೀವಿ. ಕಾಯಿ ಹೂರ್ಣ ರೆಡಿಯಾಗಿದೆ. ಕಾಯಿ ಒಬ್ಬಟ್ಟಿಗೆ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಮಾಡೋದು ಹೈಜಿನಿಕ್ ಆಗಿ. ಇಲ್ಲಿ ಪಲ್ಯಕ್ಕೆ ಎಲೆಕೋಸು ಬೇಳೆ ಬೇಯಿಸ್ತಾ ಇದ್ದಾರೆ. ಹಾಗೆ ನಾನು ಮೊದಲಿಗೆ ಇಲ್ಲಿ ಒಬ್ಬಟ್ಟು ಮಾಡಲಿಕ್ಕೆ ಕುತ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಒಬ್ಬಟ್ಟು ಆರ್ಡ್ರ್ ಬಂದರೆ ನಾನೇ ಬೇಳೆ ಒಬ್ಬಟ್ಟು ಹೂರ್ಣ ಎಲ್ಲ ನಾನೇ ತಯಾರಿ ಮಾಡಿಕೊಂಡು ಒಬ್ಬಟ್ಟು ತಟ್ಟೋದು ನಾನೇ. ಏನಾದ್ರು ಜಾಸ್ತಿ ಒಬ್ಬಟ್ಟು ಆರ್ಡ್ರ್ ಬಂದರೆ ಮಾತ್ರ ಒಂದಿಬ್ಬರನ್ನ ಜೊತೆಗೆ ಕರ್ಕೊತೀವಿ ಕೆಲಸಕ್ಕೆ. ಇಲ್ಲ ಅಂದರೆ ಒಂದು 50, 60, 70 ಆದರೆ ನಾನೊಬ್ಬಳೇ ಮಾಡ್ತೀನಿ. ಬೇಯಿಸೋಕ್ಕೆ ಆಂಟಿ ಬರ್ತಾರೆ, ನಾನು ಒತ್ತಿ ಹಾಕ್ತೀನಿ. ಅದಕ್ಕೆ ಫಸ್ಟಿಗೆ ಕಾಯಿ ಒಬ್ಬಟ್ಟಿಗೆ ಎಲ್ಲ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಉಂಡೆ ಮಾಡಿಟ್ರೆ ಪಟ ಅಂತ ಹೊತ್ಬೋದು. ಹಂಗಾಗಿ ಹಾಗೆ ಒಬ್ಬಟ್ಟು ಆರ್ಡ್ರ್ ಕೂಡ ಕೊಡ್ಬೋದು ನೀವು. ನೀವೇನೋ ಚಂದ್ರಾಯಪಟ್ಟಣದವ್ರು ಆದರೆ ಆದಷ್ಟು ಒಂದು 100 ಜನಕ್ಕೆ ಆಗಂಗೆ ಅಡುಗೆ ಮಾಡಿಸ್ಬೇಕು ಸಿಂಪಲ್ಲಾಗಿ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅಮ್ಮನ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಇಲ್ಲಾಂದರೆ ನಂಬರ್ ಹಾಕಿದ್ರೆ ಏನಾರು ಪ್ರಾಬ್ಲಮ್ ಆಗ್ಬೋದು ಅಂತ ಭಾವಿಸ್ತಿದ್ದೀನಿ. ಅದ್ರ ಬದಲು ನಾನು ಅಡ್ರೆಸ್ನೇ ಮೆನ್ಷನ್ ಮಾಡಿರ್ತೀನಿ, ನಮ್ಮ ಏರಿಯಾ ಅಡ್ರೆಸ್ನ. ನೀವು ಅಲ್ಲಿ ಬಂದು ನೀವೇನಾದರೂ ಚನ್ನರಾಯಪಟ್ಟಣದವ್ರು ಆಗಿದ್ದರೆ, ಇಲ್ಲ ಹಾಸನದವ್ರು ಆಗಿದ್ದರೆ ಏನಾದ್ರು ಫುಡ್ ಆರ್ಡರ್ ಕೊಡೋದಾಗಿರ್ಬೋದು, ಇಲ್ಲ PGಗೆ ಯಾರು ಹೆಣ್ಮಕ್ಳು ಸೇರ್ಕೊಳ್ಳೋಕ್ಕೆ ಇಷ್ಟಪಡೋರಾಗಿರ್ಬೋದು ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಅವ್ರು 25 ಜನಕ್ಕೆ ಊಟ ಹೇಳಿರೋದು. ನಾವೊಂದು 7-8 ಜನ ಆಗ್ತೀವಿ. ಒಟ್ಟೊಂದು 35 ಜನಕ್ಕೆ ಆಗೋಷ್ಟು ಅಡುಗೆ ಮಾಡ್ತಾ ಇರೋದು. ಇಲ್ಲಿ ನಾವೆಲ್ಲ ಸೇರಿಕೊಂಡು ರೆಡಿ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಮುಗಿನೇ ಇಲ್ಲ ಎಷ್ಟೊತ್ತಾದ್ರೂ. ಕಾಯಿ ಒಬ್ಬಟ್ಟು ನನ್ನ ಹತ್ರ ಸ್ವಲ್ಪ ನಿಧಾನನೇ. ಬೇಳೆ ಒಬ್ಬಟ್ಟು ಚೆಂದ ಮಾಡ್ತೀನಿ. ಬೇಳೆ ಒಬ್ಬಟ್ಟು ಮಾಡೋದ್ರಲ್ಲಿ ನಿಸ್ಸಿಮೆ ಅಂತಲೇ ಹೇಳ್ಬೋದು. ಹಾಗೆ ಯಾರಾದರೂ PG ಮಾಡಲಿಕ್ಕೆ ಆಸಕ್ತಿ ಇರೋರಿಗೆ ಯಾವ ಥರ ಮಾಡೋದು ಅಂತ ಐಡಿಯಾ ಇರೋದಿಲ್ಲ. ಹೇಗೆಲ್ಲ ನಾವು ಇದನ್ನು ಪ್ರಚಾರ ಮಾಡಿದ್ವಿ, ಹಾಗೆ ಇದಕ್ಕೆ ಐಡಿಯಾ ಯಾವ ಥರ ಬಂತು, ಯಾವ ಥರ ನೀವು PGಗೆ ಬರ್ಮಾಡ್ಕೋಬೋದು ಅಂದರೆ ಗೊತ್ತಾಗೋ ಥರ ಯಾವ ಥರ ಮಾಡ್ಬೋದು, ಈ ಥರ ಏನಾರು ಐಡಿಯಾಸ್ ಬೇಕಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಯಾವ ಥರ ಮಾಡಿದ್ವಿ ಅನ್ನೋದು ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ನಾವು ಹೆಣ್ಮಕ್ಳು ಅಮ್ಮ ನಾನು ಇಬ್ಬರೇ ಸೇರ್ಕೊಂಡು ಮಾಡ್ತಾರೆ, ಜೊತೆಗೆ ಇವರೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ರೀತಿಯ ವೀಡಿಯೋಸ್ಗಳು ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ಆವಾಗವಾಗ ಶೇರ್ ಮಾಡ್ತೇನೆ. ಏನಂತಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅಮ್ಮ. ಇದು ಅಷ್ಟು ಸುಲಭವಾದ ಮಾತೇ ಅಲ್ಲ. ಏಕೆಂದರೆ ಅಮ್ಮನಿಗೇನು ಏಜ್ ಚಿಕ್ಕದಲ್ಲ. ಈಗ 50 ವರ್ಷ ಹತ್ತತ್ರ 50 ವರ್ಷದ ಅಂದರೆ 55 ವರ್ಷದೊಳಗಡೆ 50 ವರ್ಷದ ಮೇಲೆ ಈ ಸ್ಟೇಜಲ್ಲೂ ಸಹ ಇಷ್ಟು ಆ್ಯಕ್ಟಿವಾಗಿ ಮಾಡ್ತಾರೆ ಅಂದರೆ ಅದು ನನಗೆ ತುಂಬ ಖುಷಿ. ಅವರಷ್ಟು ಸ್ಟ್ರೆಂತ್ ನಮಗೆ ಬರೋದಿಲ್ಲ, ಆದರೆ ಅವ್ರು ಮಾಡೋದ್ರಲ್ಲಿ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಹಾಗೆಯೇ ನಾನಂತೂ ಈ ಚಾನಲ್ಗೆ ಸ್ವಲ್ಪ ವೀಡಿಯೋಸ್ ಹಾಕೋದು ಕಮ್ಮಿನೇ ಆಗಿಬಿಟ್ಟಿದೆ. ನನಗೂ ಕೆಲಸಗಳ ಒತ್ತಡ, ಹಾಗಾಗಿ ಅವಾಗವಾಗ ಒಂದೊಂದು ಹಾಕ್ತಾ ಇರ್ತೀನಿ. ಏನೋ ಅಂದ್ಕೋಬೇಡಿ, ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ರೀತಿ ವೀಡಿಯೋಸ್ ಮಾಡೋ ಅಂಥವ್ರಿಗೆ, ಕಷ್ಟಪಡೋವಂಥವ್ರಿಗೆ ನಿಮ್ಮ ಸಪೋರ್ಟು ಸಿಗಲಿಲ್ಲ ಅಂದರೆ ಇನ್ನು ಯಾರಿಗೆ ಸಿಗುತ್ತೆ ಹೇಳಿ. ಲೈಫ್ನ ಎಂಜಾಯ್ ಮಾಡಿಕೊಂಡು ದುಡ್ಡನ್ನ ಖರ್ಚು ಮಾಡೋದು ಹೇಗೆ, ನಾನು ಅದು ತೊಗೊಂಡೆ ಇದು ತೊಗೊಂಡೆ ತೋರಿಸೋರ ಮಧ್ಯ ಹಾರ್ಡ್ ವರ್ಕ್ನ ನಾನು ಶೇರ್ ಮಾಡ್ತಾ ಇರೋದು. ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಫೈನಾನ್ಷಿಯಲಿ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ರೆಕಗ್ನೈಸ್ ಕೂಡ ಸಿಗತ್ತೆ ಅನ್ನೋ ಉದ್ದೇಶ ಅಷ್ಟೇ.
ಭಾನುವಾರ ಇದ್ದಿದ್ದ ಕಾರಣ ನನ್ನ ಮಗಳು ಕೂಡ ಎಲ್ಪ್ ಮಾಡ್ತಿದ್ದಾಳೆ. ಅವಳು ಕೂಡ ಬಜ್ಜಿ ಮಾಡೋದಾಗಿರ್ಬೋದು, ಹಿಟ್ಟು ಕಲಸೋಂಥದ್ದು, ಸಣ್ಣ ಪುಟ್ಟ ಅವಳ ಕೈಲಾಗೋ ಅಂಥದ್ದು ಪ್ರತಿಯೊಂದು ಮಾಡಿಕೊಡ್ತಾಳೆ. ನಾವು ಮಕ್ಕಳಿಗೆ ಚಿಕ್ಕದ್ರಿಂದ ಹೇಗೆ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಮಗಳು ನನಗೆ ತುಂಬಾ ಖುಷಿ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾಳೆ. ಹಾಗೆ ಹೆಲ್ಪ್ ಅಂದರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾಳೆ ಅಲ್ವಾ. ಈಗ ಒಬ್ಬರು ಕೆಲಸ ಈ ಕೆಲಸ ನನಗಾಗೋದು, ಅವಳು ಬಂದು ಮಾಡಿದ್ದಕ್ಕೆ ಬೇರೆ ಕೆಲಸ ಮಾಡಿಕೊಂಡೆ, ಈ ರೀತಿಯಾಗಿ ನಮ್ಮ ಕೆಲಸನ ಹಂಚ್ಕೊಂಡು ಮಾಡ್ತೀವಿ. ಹಾಗೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಬಂದು ಹೆಲ್ಪ್ ಮಾಡಿಕೊಡ್ತಾರೆ. ಕೆಲವೊಂದು ಸಲ ಅಮೌಂಟ್ ಕೂಡ ಪೇ ಮಾಡುತ್ತೆ ಅಮ್ಮ, ಕೆಲವೊಂದು ಸಲ ಅಮೌಂಟ್ ಕೂಡ ಕೊಡೋದಿಲ್ಲ. ಅವ್ರ ಮನೆಗೆ ಏನಾದ್ರು ಹೆಲ್ಪ್ ಮಾಡೋಕ್ಕೆ, ಅವ್ರ ಮನೆ ಫಂಕ್ಷನ್ಸ್ಗಳಲ್ಲಿ ಹೋಗಿ ಹೆಲ್ಪ್ ಮಾಡುತ್ತಲ್ಲ, ಹಾಗಾಗಿ ಅವರು ಕೆಲವೊಂದು ಸಲ ಅಮೌಂಟ್ ಇಸ್ಕೊಳ್ಳೋದಿಲ್ಲ. ಖಾರ ಆಯಿತು. ಹಾಗೆ ಅವರು ಮೆಣಸಿಕಾಯಿ ಬಜ್ಜಿ ಆರ್ಡ್ರ್ ಕೊಟ್ಟಿದ್ರಲ್ಲ, ಒಂದೇ ಒಂದು ಬಜ್ಜಿನ ಬಿಟ್ಬಿಟ್ಟು ಟೇಸ್ಟ್ ಮಾಡಿದ್ವಿ ಖಾರ ಆಗುತ್ತೆ ಹೇಗೆ ಅಂತ. ಬೀಜದ ಸಮೇತ ಹೆಚ್ಚಿದ್ಲು, ಅದಕ್ಕೆ ಖಾರ ಆಗಿದ್ದ ಕಾರಣ ಬೀಜ ಎಲ್ಲ ಉದುರಿಸಿ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟೆಲ್ಲ ಹಾಕಿ ಕಲಸಿ ಮತ್ತೆ ಬಿಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟು ಅಡುಗೆ ಒಂದೊಂದಾಗೆ ರೆಡಿಯಾಗಿರೋದನ್ನೆಲ್ಲ ಪಾತ್ರೆಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ. ಹಾಗೆ ಇನ್ನೊಂದು ಈಗ ಶುರು ಮಾಡಿರೋದ್ರಿಂದ ಇನ್ನು ಪಾತ್ರೆ ಐಟಮ್ಸ್ಗಳು ಮನೇಲಿ ಏನಿದೆಯೋ ಅದನ್ನೇ ಬಳಸಿ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಒಳ್ಳೆ ದುಡ್ಡು ಕಾಸಲ್ಲೆಲ್ಲ ಸ್ವಲ್ಪ ಅನುಕೂಲ ಆದಂಗೆ ಸ್ವಲ್ಪ ಬಂಡವಾಳ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ರೀತಿಯಾಗಿ. ಆಮೇಲೆ ಸ್ವಂತ ಮನೆ ಇದ್ದಿದ್ದ ಕಾರಣ ಪಿ ಜಿ ಮಾಡಲಿಕ್ಕೆ ತುಂಬಾ ಯೂಸ್ ಆಗ್ತಾಯಿದೆ. ಅಮ್ಮನೂ ಸಿಂಗಲ್ ಪೇರೆಂಟ್ ಅಲ್ಲ, ಅಪ್ಪನೂ ಇರಲ್ಲ, ತಮ್ಮನೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಮ್ಮನಿಗೊಂದು ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳುಗಳು ಬಂದರೆ ಅವ್ರಿಗೊಂದು ಸೇಫ್ಟಿನೂ ಇರುತ್ತೆ, ಅಮ್ಮನಿಗೊಂದು ಬಿಸ್ನೆಸ್ ಆದಂಗೆ ಆಗುತ್ತೆ ಅಂತ ನಾವು ಪಿ ಜಿನ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಿದೆ ಅಲ್ವಾ, ಆದಂಗೆ ಎಲ್ಲನೂ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಏನೆಲ್ಲ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿ ಕಡಲೆಕಾಳು, ಆಲೂಗಡ್ಡೆ, ಮುಳುಗಾಯಿ ಗೊಜ್ಜು ಮಾಡಿದ್ದಾರೆ ಅಮ್ಮ. ಹಾಗೆಯೇ ಬೇಳೆ ತಿಳಿಸಾರು ಮಾಡಿದ್ದಾರೆ, ಗಟ್ಟಿಯಾಗಿ ಮಾಡಿದ್ದಾರೆ. ಜೊತೆಗೆ ನಾವು ರಾತ್ರಿಗೆ ನಮ್ಮ ಮನೆಗೂ ಬೇಕಲ್ವ, ಸೇರಿಸ್ಬಿಟ್ಟೆ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಪಲಾವ್ ಮಾಡಿದ್ದೀವಿ. ಆಮೇಲೆ ಎಲೆಕೋಸು ಪಲ್ಯ, ಕೋಸಂಬರಿ, ಮೊಸರು ಬಜ್ಜಿ, ಆಮೇಲೆ ಇನ್ನೇನು ಮಾಡಿದ್ವಿ, ಪಾಯಸ ಮಾಡಿದ್ವಿ, ಅನ್ನ ಸಾರು, ಹಪ್ಳ, ಉಪ್ಪಿನಕಾಯಿ, ಇಷ್ಟೇ ಐಟಮ್ಸು. ಇಷ್ಟು ಮಾಡಲಿಕ್ಕೆ ಸುಮಾರು ಬೆಳಗ್ಗೆಯಿಂದ ಕರೆಕ್ಟಾಗಿ 1 ಗಂಟೆಗೆ ಮುಗೀತು. ಮನೆ ಪಕ್ಕದಲ್ಲೇ ಫಂಕ್ಷನ್ ಇದ್ದಿದ್ದರಿಂದ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೂ ಅನುಕೂಲ ಆಯಿತು. ಅವರೇ ಬಂದು ತೊಗೊಂಡು ಹೋದರು. ಹೀಗಾಗಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಫೈನಲಿ ಈಗ ಮುಗಿಸ್ಬಿಟ್ಟು ಬಂದು ತಲೆಗೆಲ್ಲ ಎಣ್ಣೆ ಹಚ್ಚಿ ಎಂಡ್ ಮಾಡೋಣ ವ್ಲಾಗ್ನ ಅಂತ ಮತ್ತೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಪಿ ಜಿ ಹುಡುಗಿರ್ದೆಲ್ಲ ಇಂಟ್ರಡಕ್ಷನ್ ಮಾಡಿಸ್ದೆ. ತುಂಬ ಖುಷಿ ಆಯ್ತಲ್ಲ, ಬೇರೆ ಊರಿಂದೆಲ್ಲ ಬಂದಿರೋದು, ಹೊಸ ಪರಿಚಯ, ಅವ್ರಿಗೂ ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ದಾಗ ಒಂಥರ ಖುಷಿ ಆಗುತ್ತಲ್ಲ, ಒಂಥರ ಏನಂತೂ ಹ್ಯಾಪಿಯಾಗಿರ್ತಾರೆ, ಯಾವಾಗಲೂ ನಗ್ನಾಗ್ತಾ ಮಾತಾಡ್ಸ್ತಾರೆ ಅಕ್ಕ ಅಂತ, ನನಗೂ ಇಷ್ಟ ಆಗುತ್ತೆ. ಹಾಗೆ ಇವತ್ತು ಕೇಟ್ರಿಂಗ್ ಆರ್ಡ್ರು ಕೂಡ ಬಂದಿದ್ದರಿಂದ ತುಂಬ ಚೆನ್ನಾಗಿತ್ತು ಇವತ್ತಿನ ವ್ಲಾಗ್ ಅನ್ಕೊತೀನಿ. ಇದು ಅಮ್ಮ ನಾನು ಇಬ್ಬರು ಸೇರಿಕೊಂಡು ಮಾಡ್ತಾ ಇರೋವಂಥದ್ದು. ಸಣ್ಣ ಪುಟ್ಟ ಒಂದು 100 ಜನಕ್ಕೆ ಆಗೋಷ್ಟು ಅಡುಗೆ ಮಾಡೋ ಕೆಪಾಸಿಟಿ ಇದೆ ನನಗೂ ಅಮ್ಮಂಗೂ ಕೂಡ. ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಹಾಗಾಗಿ 100 ಜನದ ಗಂಟ ಕೇಟ್ರಿಂಗ್ ಆರ್ಡ್ರೂ ತೊಗೋತೀವಿ. ಯಾರು ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾರಲ್ಲ, ಮೆಸ್ಗೆ ಅಂತ ಏನಾರು ಊಟಕ್ಕೆ ಬರ್ತೀವಿ ಡೈಲಿ ಅಂತಂದರೆ ಆ ಥರನೂ ಮೆಸ್ ರೀತಿನೂ ಅಡುಗೆ ಮಾಡಿ ಊಟಕ್ಕೆ ಕೊಡ್ತೀವಿ. ಯಾರು ಫಸ್ಟೇ ಹಿಂದಿ ದಿನವೇ ಕೇಳಿರ್ತಾರೆ, ನಮಗೆ ನಾಳೆ ಅಡುಗೆ ಮಾಡಿಕೊಡ್ತೀರಾ, ಊಟಕ್ಕೆ ಬೇಕು, ತಿಂಡಿ ಬೇಕು ಅಂತ. ಆ ಥರ ಎಲ್ಲ ಮಾಡುತ್ತಮ್ಮ. ಜೊತೆಗೆ ಪಿ ಜಿನೂ ಕೂಡ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಜೀವನನ ಸಾಗಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಇದ್ಕೊಂಡು ಗಂಡು ಮಕ್ಕಳು ಸಹಾಯ ಇಲ್ದೇ, ಅಮ್ಮಂಗೂ ವಯಸ್ಸಾಗಿದೆ, ಏನು ವಯಸ್ಸಿ ಚಿಕ್ಕದೇನಲ್ಲ. ಹಾಗಾಗಿ ಅವ್ರು ಈ ಏಜಲ್ಲೂ ಆ್ಯಕ್ಟಿವ್ ಆಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ನನ್ನ ಕೈಲಿ ಆದಷ್ಟು ಸಣ್ಣ ಪುಟ್ಟ ಸಾಥನ್ನ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟ ಆಗಿತ್ತು ಅಮ್ಮನ ಮನೆ ಕೇಟ್ರಿಂಗ್ ಕುಕ್ಕಿಂಗ್ ಬ್ಲಾಗ್ ಆಯಿತಾ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಗೆ ಏನಾದ್ರು ಈ ಪಿ ಜಿ ಬಗ್ಗೆ, ಮಿಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕಂದರೆ ಕಾಮೆಂಟ್ ಮೂಲಕ ತಿಳಿಸಿ, ನನಗೆ ಆದಷ್ಟು ತಿಳಿಸ್ತೀನಿ. ನನಗೆ ಹಾಗೆ ಪಿ ಜಿ ಬಗ್ಗೆ ಇನ್ನೊಂದು ಹೇಳೋಣ ಅಂದ್ಕೊಂಡೆ, ಸಾರಿ. ಚನ್ನರಾಯಪಟ್ಟಣಕ್ಕೆ ಏನಾದ್ರೂ ಬೇರೆ ಕಡೆಯಿಂದ ಹೆಣ್ಮಕ್ಳುಗಳೇನಾರ ಕೆಲಸದ ಮುಖಾಂತರ ಬಂದು ಪಿ ಜಿ ಏನಾರು ಹುಡುಕ್ತಿದ್ದೀರಾ ಅಂತಂದರೆ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಅಷ್ಟು ಪಿ ಜಿ ಇಲ್ಲ. ಈಗ ಅಮ್ಮನೇ ಓಪನ್ ಮಾಡಿರೋದು ಇಲ್ಲ ನನಗೆ. ಹಂಗಾಗಿ ಏನಾರು ಪಿ ಜಿ ಬೇಕಂತ ಹೇಳಿದ್ರೆ ನೀವು ಆಗಲ್ಲ. ಅದಕ್ಕೆ ನಾನು ಅಡ್ರೆಸ್ನೇ ಹೇಳ್ತೀನಿ. ನೀವೇನಾದ್ರೂ ಪಿ ಜಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಚನ್ನರಾಯಪಟ್ಟಣಕ್ಕೆ ಜಾಬ್ ಆಗ್ತಿದೆ, ಇಲ್ಲ ಓದೋದ್ರ ಮುಖಾಂತರ ಬರಬೇಕು ಅಂತ ಏನಾದ್ರು ಇದ್ದರೆ ನೀವು ಆರಾಮಾಗಿ ಬಂದು ನಮ್ಮ ಮನೇಲಿ ಹೆಣ್ಮಕ್ಳುಗಳನ್ನ ಬಿಡ್ಬೋದು. ಸೇಫ್ಟಿನೂ ಇರುತ್ತೆ, ಒಳ್ಳೆ ಊಟ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಸ್ಕ್ರೀನ್ ಮೇಲೆ ನನ್ನ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಬಂದು ನೀವು ಯಾರನ್ನೇ ಬಸ್ ಸ್ಟ್ಯಾಂಡಲ್ಲಿ ಇಳಿದು
ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಕೋಟೆ ರೋಡಿಗೆ ಬಂದ್ಬಿಟ್ಟು ಇಲ್ಲಿ ಹೇಮಲತಾ PG ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಮನೆನ ತೋರಿಸ್ಬಿಡ್ತಾರೆ. ಹೇಮಲತಾ PG ಆ್ಯಂಡ್ ಕ್ಯಾಟ್ರಿಂಗ್ ಅಂತ ಹೇಳ್ಬಿಟ್ಟು ಹೆಡ್ಲೈನೇ ಇದೆ ಮೇಲ್ಗಡೆ ದೊಡ್ಡದಾಗಿ ಬೋರ್ಡ್ನೇ ಹಾಕ್ಸಿದ್ದೀವಿ. ಹಾಗಾಗಿ ಆಮೇಲೆ ಯಾರಿಗಾರು PG ಮಾಡೋರಿದ್ರೆ ಒಂದು ಐಡಿಯಾ ಬೇಕು, ಯಾವ ಥರ ಮಾಡಬೇಕು ಅಂತ ಏನಾರು ಐಡಿಯಾ ಗೊತ್ತಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಆದರೆ ಸರಿ ಫ್ರೆಂಡ್ಸ್, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಚಿಟ್ಟಿ ಬಂದು ಬಾಯ್.